ಜಿಲ್ಲೆಯಲ್ಲಿ ಆಗ್ತಾ ಇರುವಂತಹ ಈ ಜಲ್ಲಿ ಕ್ರಷರ್ಗಳಲ್ಲಿ ಕಾರ್ಮಿಕರ ಜೀವಕ್ಕೆ ಬೆಲೆನೇ ಇಲ್ವಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಕಾರಣ ನಿನ್ನೆ ಆದಂತಹ ಒಂದು ಘಟನೆ. ಏನಾಯ್ತು ಹಾಗಾದ್ರೆ ನೋಡ್ತಾ ಹೋಗೋಣ. ತುಮಕೂರು ಜಿಲ್ಲೆಯಲ್ಲಿ ನಡೆಯುತ್ತಿರುವ ಜಲ್ಲಿ ಕ್ರಷರ್ಗಳು ಕಲ್ಲು ಕ್ವಾರಿಗಳಲ್ಲಿ ಕಾರ್ಮಿಕರ ಜೀವಕ್ಕೆ ಬೆಲೆಯೇ ಇಲ್ಲದಂತಾಗಿದೆ. ಯಾವುದೇ ಸುರಕ್ಷತಾ ಕ್ರಮಗಳಿಲ್ಲದೆ ಕಾರ್ಮಿಕರನ್ನ ದುಡಿಸಿಕೊಳ್ಳುವ ಮಾಲೀಕರುಗಳು ಬಡ ಜೀವವನ್ನ ಬಲಿ ತೆಗೆದುಕೊಳ್ಳುತ್ತಿದ್ದಾರೆ. ಇದಕ್ಕೆ ಜ್ವಲಂತ ಉದಾಹರಣೆಯಾಗಿದ್ದು ತುಮಕೂರು ತಾಲೂಕಿನ ಕೌತಮಾರನಹಳ್ಳಿಯ ಕ್ರಷರ್. ಇಲ್ಲಿನ ಕರ್ನಾಟಕ ಕ್ರಷರ್ನಲ್ಲಿ ಬಂಡೆಗೆ ಡ್ರಿಲ್ ಮಾಡಲು ಬೆಟ್ಟ ಹತ್ತಿದ ಇಬ್ಬರು ಸಾವನ್ನಪ್ಪಿದ್ದಾರೆ. ಹಗ್ಗದ ಸಹಾಯದಿಂದ ಸುಮಾರು 100 ಅಡಿ ಎತ್ತರಕ್ಕೆ ಹತ್ತಿದ ಕಾರ್ಮಿಕರು ಆಯತಪ್ಪಿ ಪ್ರಪಾತಕ್ಕೆ ಬಿದ್ದು ಇಬ್ಬರು ಜೀವ ತೆತ್ತಿದ್ದಾರೆ. ಇನ್ನೊಬ್ಬರಿಗೆ ಗಂಭೀರ ಗಾಯವಾಗಿದೆ. ಮೃತ ಅಬುಲ್ ಬಿಹಾರದ ಮೂಲದವನಾಗಿದ್ರೆ ಮೋನು ಛತ್ತೀಸ್ಗಢ ಮೂಲದವನು. ಸರ್, ಕೌತಮಾರನಹಳ್ಳಿ ಕ್ರಷರ್ ಅಲ್ಲಿ ಇಬ್ಬರು ಸ್ಪಾಟ್ ಆಗಿದ್ದಾರೆ. ಒಬ್ಬ ಏನೋ ಸಂಜಯ್ ಗಾಂಧಿ ಹಾಸ್ಪಿಟ್ಲಿಗೆ ಕಾಲು ಮುರ್ಕೊಂಡೇನೋ ಹೋಗಿದಾರಂತೆ. ಕೊರಿಯಕ್ಕೆ ಹೋಗಿ ಮೇಲಿಂದ ಬಿದ್ದು. ಹಾಗಾಗಿ ಕ್ರಷರ್ಗಳಲ್ಲಿ ವಿಪರೀತ ಬಂಡೆ ಆಳ ಇಳಿಸೋದು, ಈ ಡಸ್ಟ್ ಅಲರ್ಜಿ, ಇಡೀ ಊರಿಗೆ ಡಸ್ಟು ಅಂದರೆ ಡಸ್ಟು. ಹೋರಾಟ ಮಾಡಿದ್ರೂ ಅಧಿಕಾರಿಗಳು ಮಾತು ಕೇಳಲ್ಲ. ಹಂಗಾಗಿ ವಿಪರೀತ ಹಿಂಸೆ, ಗ್ರಾಮಕ್ಕೆ ಹಿಂಸೆ. ಕರ್ನಾಟಕ ಜಲ್ಲಿ ಕ್ರಷರ್ ಅಂತ ವಿಪರೀತ ಜಾಸ್ತಿ ಜನ ಕೆಲಸ ಮಾಡ್ತಾರೆ ಸರ್. ಎಲ್ಲ ಹೊರಗಡೆ ಸರ್, ಕರ್ನಾಟಕದ ಕಮ್ಮಿನೇ. ಕರ್ನಾಟಕ ಸ್ಟೋನ್ ಕ್ರಷರ್ನಲ್ಲಿ ಈ ದುರಂತ ನಡೆದಿದ್ದು ಮಾಲೀಕ KM ಅನೀಫ್ ಕೇರಳ ಮೂಲದವರು ಎನ್ನಲಾಗಿದೆ. ಘಟನೆ ನಡೆಯುತ್ತಿದ್ದಂತೆ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳು, ತಹಸೀಲ್ದಾರ್ ಸಿದ್ದೇಶ್ ಹಾಗೂ ಹೆಚ್ಚುವರಿ ಪೊಲೀಸ್ ಅಧಿಕಾರಿ ಮರಿಯಪ್ಪ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಆದರೆ ಯಾವುದೇ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ್ದಾರೆ. ಕೆಲವೊಂದು ಇಲ್ಲೀಗಲ್ ಆಗಿ ಕೆಲಸ ನಡೀತಾ ಇದೆ. ಇಲ್ಲಿನ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಓವರ್ಲೋಡ್ ಆಗ್ತಾರೆ. ಒಂದು ಕಲ್ಲು ಜೋರಾಗಿ ಜಾಸ್ತಿ ತುಂಬಿರ್ತಾರೆ, ಅವೆಲ್ಲ ತಲೆ ಮೇಲೆ ಬೀಳ್ತವೆ, ದಾರಿ ಒಳಗೆ ಬೀಳ್ತವೆ, ಗಾಡಿಗಳು ಓಡಾಡೋಕ್ಕಾಗಲ್ಲ. ಆ ಪರಿಸ್ಥಿತಿ ಇದೆ. ಕಾರ್ಮಿಕರಿಗಂತೂ ಯಾವುದೇ ಕಾರಣಕ್ಕೂ ಸೇಫ್ಟಿ ಇಲ್ಲ. ಏನು ಈ ಒಂದು ಕಾರ್ಮಿಕ ಇಲಾಖೆಯಲ್ಲಿ ಆ ಮಾನದಂಡಗಳು ಏನೇನಿದ್ದಾವೆ ಅವು ಯಾವೂ ಸಹ ಇಲ್ಲ. ಹಾಗಾಗಿ ಭಾಳ ತೊಂದರೆ ಆಗುತ್ತೆ ಕಾರ್ಮಿಕರಿಗೆ. ಕೌತಮಾರನಹಳ್ಳಿ ಗ್ರಾಮದ ಸುತ್ತಮುತ್ತ 8ಕ್ಕೂ ಹೆಚ್ಚು ಕ್ರಷರ್ಗಳು ನಡೆಯುತ್ತಿವೆ. ಯಾವ ಕ್ರಷರ್ನಲ್ಲೂ ಕಾರ್ಮಿಕರ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ. ಇನ್ನೊಂದೆಡೆ ಅಕ್ಕಪಕ್ಕದ ಊರಿಗೆ ಈ ಕ್ರಷರ್ಗಳಿಂದ ವಿಪರೀತ ತೊಂದರೆಯಾಗುತ್ತಿದೆ. ಕ್ರಮ ಕೈಗೊಳ್ಳಬೇಕಾದ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಮಂಜುನಾಥ್ ತಾಳಮಕ್ಕಿ, ಪಬ್ಲಿಕ್ ಟಿವಿ, ತುಮಕೂರು.